ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸುಸ್ವಾಗತ ಅಷ್ಟೇ. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ, 9:30. ನಮ್ಮಮ್ಮ ನನಗೆ ತಿಂಡಿ ಮಾಡ್ಕೊಟ್ಟವ್ರೆ. ಅದು ಬ್ಯೂಟಿಫುಲ್ ಅನ್ನ ಸಾಂಬಾರು. ಅದನ್ನೇ ಅನ್ನ ಸಾಂಬಾರು ಅನ್ನೋದು. ಯಾಕೆಂದ್ರೆ ನಮ್ಮ ಮನೇಲಿ ಯಾರು ಟಿಫನ್ ತಿನ್ನಲ್ಲ. ನಾವು ಇಡ್ಲಿ ದೋಸೆ ತಿನ್ನಲ್ಲ, ಅದಕ್ಕೆ ಅನ್ನ ಸಾಂಬಾರು ಮಾಡ್ಕೊಡ್ತಾರೆ. ಅಂಡ್ ಇವಾಗ ತಿಂಡಿ ಮಾಡ್ಬಿಟ್ಟು ನಾನು ಹೊರಡಬೇಕು ಹೊರಗಡೆ. ಒಂದ್ ಸ್ವಲ್ಪ ಕೆಲಸ ಉಂಟು, ಅಂದ್ರೆ ಶೂಟ್ ಉಂಟು. ಆ ಶೂಟ್ ನಾವು ಮುಗಿಸ್ಕೊಂಡು we are coming. ನಮ್ಮ ಅಮ್ಮಂಗೆ ಜಾಸ್ತಿ ಲವ್ ಆದಾಗ ಹಿಂಗೆ ತಿನ್ಸೋದು. ನನ್ನ ಕಂಡ್ರೆ ಸಿಕ್ಕಾಪಟ್ಟೆ ಲವ್. ನಮ್ಮ ಅವ್ವಾಕಿ ಜಾಸ್ತಿ ಖಾರ ಮಾಡಕತ್ತಾಳ, ಅದಕ್ಕೆ ನಾನೀಗ ಬರೀ ಅನ್ನ ತಿನ್ನಕತ್ತೀನಿ. ಯಾಕಂದ್ರೆ ಕೆಮ್ಮಾಗೈತಲ್ಲ, ಕೆಮ್ಮು ಖಾರ ತಿನ್ಬೇಕು. ನಮ್ಮಮ್ಮ ಹೆಂಗಂದ್ರೆ ಖಾರ ಮಾಡ್ಬಿಡ್ತಾರೆ. ಅಯ್ಯೋ ಖಾರ ಮಾಡ್ಬಿಟ್ಟಿದ್ದೀನಿ, ಏನ್ ಮಾಡೋದು? ಇವನಿಗೆ ಕೆಮ್ಮಾಗೈತಲ್ಲ ಅದಕ್ಕೆ ಖಾರ. ನಾನೊಂಥರ ವಿಚಿತ್ರ ಮನುಷ್ಯ, ಅವಾಗವಾಗ ಡ್ರೆಸ್ ಚೇಂಜ್ ಮಾಡ್ತಿರ್ತೀನಿ. ಅದು ನನ್ನ ಕರ್ತವ್ಯ, ಯಾಕಂದ್ರೆ ಸೆಟ್ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಇವಾಗ ವಾಪಸ್ ಬ್ಲ್ಯಾಕ್ ಶರ್ಟ್ ಹಾಕ್ಬಿಟ್ಟು ವೈಟ್ ಪ್ಯಾಂಟು, ಬ್ಲ್ಯಾಕ್ ಶೂ, ಜೊತೆಗೆ ವಾಚ್ಗೋಸ್ಕರನೇ ಶರ್ಟ್ ಚೇಂಜ್ ಮಾಡ್ಬಿಟ್ಟೆ. ಮ್ಯಾಮ್ ಟಾಟಾ, ಟೇಕ್ ಕೇರ್, ಹುಷಾರು ಮನೆ ಕಡೆ, ಜೋಪಾನ. ಗೈಸ್, ವಿ ಆರ್ ಲೀವಿಂಗ್ ನೌ. ಲೈಕ್ ಎಂತ ಗೊತ್ತಾ, ಲೈಕ್ ಇವಾಗ ನಾನು ಇಲ್ಲಿಂದ ಲೈಕ್ ಕೆಳಗಡೆ ಹೋಗ್ತಾ ಉಂಟು. ಲೈಕ್ ಗಾಡಿ ಓಪನ್ ಮಾಡಿ, ಲೈಕ್ ವಿಶೇಷವಾಗಿ ಗಾಡಿ ಲೈಕ್ ತೆಗೆದಾದ್ಮೇಲೆ ಲೈಕ್ ಕ್ರೇಜಿ ಅದು ಅಂತ ರಕ್ಷಿತ ಅವ್ರದ್ದು. ಇವತ್ತಿನ ಮ್ಯಾಟ್ರ್ ಅಂತ ಗೊತ್ತಾ? ಸೊ ನಾನು ಒಂದು ಪ್ರ್ಯಾಂಕ್ ಮಾಡೋಕೆ ಹೋಗ್ತಾ ಇದ್ದೀನಿ. ಐಫೋನ್ ಗಿಫ್ಟಿಂಗ್ ಟು ಮಾಮ್ ಅಂತ ಫುಲ್ಲು ನೀಟಾಗಿ ಪ್ಯಾಕಪ್ ಮಾಡಿಬಿಟ್ಟು, ಸೇಮ್ ನಂದು 11 ಮೊಬೈಲ್ ಐತಲ್ಲ ಅದನ್ನೇ ಇಟ್ಬಿಟ್ಟು ನಾವು ಅಮ್ಮಂಗೆ ಕೊಟ್ಬಿಟ್ಟು ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ. ನೋಡೋಣ, ಅಂದರೆ ಮೊಬೈಲ್ ಕೊಟ್ಟಾಗ ಯಾವ ಥರ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ, ಏನಿರುತ್ತೆ ಅಂತೆಲ್ಲ ಬರುತ್ತೆ. ಬಟ್ ಇದು ಕೇವಲ ಪ್ರ್ಯಾಂಕ್ ಆಗಿರುತ್ತೆ. ನಾನಿವಾಗ ಒಂದು ಶೂಟ್ಗೆ ಹೋಗ್ತಾ ಇದ್ದೀನಿ. ಆ ಶೂಟ್ನ ಮುಗಿಸ್ಕೊಂಡು ವಾಪಸ್ ಬರೋ ಟೈಮಲ್ಲಿ ನೀಟಾಗಿ ಇದನ್ನು ರ್ಯಾಪಿಂಗ್ ಮಾಡಿಸ್ಕೊಂಡು ದೆನ್ ನಮ್ಮ ಅಮ್ಮಂಗೆ ಕೊಡಬೇಕು. ಇದ್ರ ಜೊತೆ ಅದೇ ಥರನೇ ರ್ಯಾಪಿಂಗ್ ಮಾಡಿಸ್ಕೊಂಡು ಚಿರುಗೂ ಕೂಡ ಕೊಡಬೇಕಂತ ಇದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಫೈನಲಿ ಹೆಲ್ಮೆಟ್ ಕೂಡ ಹಾಕೊಂಡಿದ್ದೀನಿ. ದೆನ್ ಇನ್ನೊಂದು ನಾನು ಬ್ಯಾಗ್ ತೊಗೊಂಡಿದ್ದೀನಲ್ಲ, ಈ ಬ್ಯಾಗ್ ಒಳಗಡೆ ನನ್ನ ಐಫೋನ್ 11 ಬಾಕ್ಸ್ ಇದೆ. ಆ ಬಾಕ್ಸ್ನೇ ಪ್ಯಾಕ್ ಮಾಡಿಬಿಟ್ಟು ನಾನು ಐಫೋನ್ 11 ಇಡ್ತೀನಿ. ಅದೇ ಇವಾಗ ಒಂದು ಕೆಲಸ ನನಗಿರೋದು. ಆ್ಯಂಡ್ ನಾನು ನಮ್ಮ ಎಕ್ಸ್ಪಲ್ಸ್ ಬೇಬಿ ಜೊತೆ ಇವತ್ತು ಮತ್ತೆ ಔಟಿಂಗ್ ಹೋಗ್ತಾ ಇದ್ದೀನಿ. ಇದು 3ನೇ ದಿನನೋ 4ನೇ ದಿನನೋ ಎಕ್ಸ್ಪಲ್ಸ್ ಓಡಿಸ್ತಾ ಇರೋದು ಮತ್ತೆ. ಲೆಟ್ಸ್ ಗೋ, ಶೂಟ್ ಮುಗಿಸ್ಕೊಂಡು ಈ ಒಂದು ಪ್ರ್ಯಾಂಕ್ನ ಎಕ್ಸಿಕ್ಯೂಟ್ ಮಾಡೋಣ. ನೋಡಿ, ಯಾರೋ ಲಾರಿನ ಸೀದಾ ಇದ್ರೊಳಕ್ಕೆ ಬಿಟ್ಟಿರೋದು. ಯಪ್ಪ, ಪಾಪ ನಿದ್ದೆಗಣ್ಣಲ್ಲಿ ಯಾರೋ ಬಿಟ್ಟಿರ್ಬೇಕು ಪಾಪ. ಐ ಹೋಪ್ ಆ ಡ್ರೈವರ್ ಹುಷಾರಾಗಿರ್ತಾನೆ ಅನ್ಕೋತೀನಿ. ಗೈಸ್, ಲೊಕೇಶನ್ಗೆ ರೀಚ್ ಆಗಿ ಶೂಟ್ ಬಂದು ಮುಗಿಸಿ ವಾಪಸ್ ಇವಾಗ 17 ತಿಳ್ಕೊಬೇಕಿತ್ತು, ಅದಕ್ಕೆ ಬಂದು ತಿಳ್ಕೊತಾ ಇದ್ದೀನಿ. ನನ್ನ ಕಣ್ಣಿಗೆ ನಮ್ಮ ಜೊತೆಗೆ ಸುರಕ್ಷಾ ಅವರಿದ್ದಾರೆ. ಹಲೋ. 30K, ಆಮೇಲೆ 40K, ಆಮೇಲೆ 50K. ಸುರಕ್ಷಾ ಅನ್ಫಿಲ್ಟರ್ಡು ಸಕ್ಕದ ಹೋಗ್ತೈತೆ. ಅಂದರೆ ಅವರು ಧರ್ಮಸ್ಥಳ ಅಲ್ಲ, ಉಡುಪಿಲಿ ಇರೋದ್ರಿಂದ ಬ್ಯಾಕ್ ಗ್ರೌಂಡು, ನೇಚರು, ಅದು ಇದು ಎಲ್ಲ ಕ್ಯಾಪ್ಚರ್ ಮಾಡಿ ನೀಟಾಗಿ ಆಗ್ತಾರಲ್ಲ, ಚೆನ್ನಾಗಿ ಕ್ಲಿಕ್ ಆಗ್ತಿದೆ, ಸಕ್ಕದಾಗಿದೆ, ಚೆನ್ನಾಗಿ ಬರ್ತಿದೆ ವಿಡಿಯೋ. ಕೀಪ್ ಗೋಯಿಂಗ್. ನಿಮ್ಮದು ಸಪೋರ್ಟ್ ಬೇಕು. ಫುಲ್ ಸಪೋರ್ಟ್ ನಮ್ಮ ಕಡೆ, ಫುಲ್ ಸಪೋರ್ಟ್. ಥ್ಯಾಂಕ್ಸ್, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. ಬರುವ, ಓಕೆನಾ? ಹುಷಾರು. ಗೈಸ್, ಫುಲ್ಲು ಮಳೆ, ಜೋರು ಮಳೆ ಮಾರೆ. ಎಷ್ಟು ಮಳೆ ಉಂಟು ನೋಡಿ. ನಂದೇ ಹೋಗ್ಬಿಟ್ಟೆ, ನಿಂಡ್ಬೋದು ನನಗೆ ಇಟ್ಕೊಂಡು. ಅಷ್ಟು ಜೋರು ಮಳೆಯಲ್ಲಿ ನೆಂದ್ಬಿಟ್ಟೆ. ಇವಾಗ ಪ್ರ್ಯಾಂಕ್ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಅದೇ ಮೇಯ್ನು. ಆ್ಯಂಡ್ ಅಲ್ಲಿಂದ ಬರ್ತಾ ಸಿಕ್ಕಾಪಟ್ಟೆ ನೆಂದ್ಬಿಟ್ಟಿದ್ದೀನಿ. ನನ್ನ ಶರ್ಟು ನೆಂದ್ಬಿಟ್ಟೈತೆ, ನನ್ನ ಪ್ಯಾಂಟು, ನನ್ನ ಶೂ ಒಳಗಡೆ ಎಲ್ಲ ನೀರೋಗ್ಬಿಟ್ಟೈತೆ. ಅಷ್ಟು ಭರ್ಜರಿ ಮಳೆ ಇತ್ತು. ಮಳೇಲಿ ನೆನ್ಕೊಬಂದ್ರೂ ಕೂಡ ಬಟ್ ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ನಾನು. ಅದಕ್ಕೋಸ್ಕರ ಮೊಬೈಲ್ನ ರ್ಯಾಪಿಂಗ್ ಮಾಡಿಸ್ಕೋಬೇಕು. ಇವಾಗ ನನ್ನ ಇನ್ನೊಂದು ಮೊಬೈಲ್ ಐತಲ್ಲ, ಅದನ್ನು ಸ್ವಿಚ್ ಆಫ್ ಮಾಡಿಬಿಟ್ಟು ಒಳಗಡೆ ಇಟ್ಟು ರ್ಯಾಪಿಂಗ್ ಮಾಡಬೇಕು. ಲೆಟ್ಸ್ ಗೋ, ಮಾಡಿಸುವ. ಈ ಐಫೋನು ಖಾಲಿ ಬಾಕ್ಸು, ಪೂರ್ತಿ ಕಂಪ್ಲೀಟ್ಲಿ ಖಾಲಿ ಬಾಕ್ಸು. ಇದ್ರೊಳಗಡೆ ನನ್ನ ಒಂದು ಒರಿಜಿನಲ್ ಫೋನ್, ಈ ಒಂದು 11 ಫೋನ್ನ ಇಡ್ತೀನಿ ನೀಟಾಗಿ. ಅಂದರೆ ಈ ಬ್ಯಾಕೇಸ್ ಎಲ್ಲ ತೆಗ್ಬಿಟ್ಟು ಅದ್ರೊಳಗೆ ಇಡ್ತೀನಿ. ಇದನ್ನು ತೊಗೊಂಡೋಗ್ಬಿಟ್ಟು ರ್ಯಾಪಿಂಗ್ ಮಾಡಿಸಿ ನಮ್ಮ ಅಮ್ಮಂಗೆ ಕೊಡಬೇಕು. ನೋಡಿ, ಲಿಟ್ರಲಿ ಹೊಸ ಫೋನ್ ಥರನೇ ಕಾಣಿಸೋದು. ಇದನ್ನೇ ತೊಗೊಂಡು ನೀಟಾಗಿ ಹಿಂಗೆ ಇಟ್ಬಿಡೋದು. ಹೆಂಗೆ ಕೊಟ್ಟಿದ್ರು ಹಂಗೆ ಇಟ್ಟಿದ್ದೀನಿ. ಈ ಒಂದು ಪ್ರ್ಯಾಂಕು ನಮ್ಮಮ್ಮ ಆಗ್ಬೋದು ನನ್ನ ಪ್ರಕಾರ, ಬಿಕಾಸ್ ನಮ್ಮಮ್ಮ ಬೇಗ ನಂಬಿಡ್ತಾರೆ. ಬಟ್ ಚಿರು ನಂಬಲ್ಲ, ಅವನೊಂಚೂರು ಸ್ವಲ್ಪ ಹುಷಾರು. ಹೊಸ ಫೋನ್ ಯಾವುದು, ಹಳೆ ಫೋನ್ ಯಾವುದು ಅಂತ ಗೊತ್ತಾಗ್ಬಿಡುತ್ತೆ. ಈ ಫೋನ್ನ ನೀಟಾಗಿ ಸ್ವಿಚ್ ಆಫ್ ಮಾಡಿಬಿಡ್ಬೇಕು. ಸ್ವಿಚ್ ಆಫ್ ಮಾಡಿ ಅಷ್ಟೇ, ಡನ್. ಫುಲ್ ಹೊಸದು
ಇಟ್ಬೋಣ ಒಳಗಡೆ. ಎಸ್ ಬ್ರಾ, ಇದೆ ಫೋನ ನೀಟಾಗಿ ರ್ಯಾಪಿಂಗ್ ಮಾಡಿಬಿಡಿ ಗೈಸ್. ಎಂತ ಗೊತ್ತುಂಟ ಗೈಸ್, ಭಾರಿ ಮಳೆ, ಜೋರು ಮಳೆ, ಆ ಕಡೆ ಹೆವಿ ಮಳೆ ಅಂದ್ಕೊಳ್ಳಿ. ಆ ಮಳೇಲಿ ನೆನ್ಕೊಬಂದು ಈ ರ್ಯಾಪಿಂಗ್ ಮಾಡಿಸ್ಬಿಟ್ಟು ಈ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಷ್ಟರಲ್ಲಿ ಮುಗೀತು ನನ್ನ ಕತೆ. ಆ್ಯಂಡ್ ಏನಂದರೆ ನೆನ್ನೆ ಬ್ಲಾಗ್ ಇತ್ತಲ್ಲ, ಆ ಬ್ಲಾಗ್ನ ಇನ್ನೂ ಎಡಿಟ್ ಮಾಡಿಲ್ಲ. ಅದನ್ನು ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಬಿಡಬೇಕು. ಟೈಮ್ ಬಂದ್ಬಿಟ್ಟು 4 ಗಂಟೆ 4:15 ಹತ್ರ ಆಗ್ತಿದೆ. ಹೋಗಿದ ತಕ್ಷಣ ಟಕ್ ಟಕ್ ಅಂತ ಎಲ್ಲ ಕೆಲಸ ಮುಗಿಸಿ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ರ್ಯಾಪಿಂಗ್ ಆಗ್ಬಿಡ್ಲಿ ಫೈನಲಿ. ಬ್ಯಾಗು ತೊಗೊಂಡೋಗಿದ್ದಕ್ಕೆ ನನ್ನ ಮೈಕ್ ಸೇಫು, ದೆನ್ ಆ ಮೊಬೈಲ್, ಆ ಬಾಕ್ಸ್ ಸೇಫು. ಇಲ್ಲ ಅಂದಿದ್ದಿದ್ರೆ 12,000 ಮೈಕು ಡಮಾರ್ ಆಗ್ಬಿಡ್ತಿದ್ದು ಗುರು. ಅಂತೂ ಇಂತೂ ರ್ಯಾಪಿಂಗ್ ಆಯಿತು, ಪ್ಯಾಕ್ ಆಯಿತು. ಇವಾಗ ಇದನ್ನು ತಗೊಂಡು ಜಸ್ಟ್ ಎಕ್ಸಿಕ್ಯೂಟಿಂಗ್ ದಿಸ್ ಪ್ರ್ಯಾಂಕ್. ಲೆಟ್ ಮಿ ಸಿ ನಮ್ಮಮ್ಮ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ಫಸ್ಟ್ ಟೈಮು ನಮ್ಮಮ್ಮಗೆ ಒಂದು ಐಫೋನ್ ಕೊಡ್ತಾ ಇದ್ದಂಥ ಒಂದು ಗಿಫ್ಟ್ ತೋರಿಸ್ಬಿಟ್ಟು ಲೈಕ್ ಪ್ರ್ಯಾಂಕ್ ಅಂತ ಹೇಳ್ತಿರೋದು. ಗೈಸ್, ನಾನು ಎಂಥ ಬುದ್ಧಿವಂತ ಇರಬೇಕು ನೋಡಿ. ಫೋನ್ನ ಪ್ಯಾಕ್ ಮಾಡಿಸ್ಬಿಟ್ಟೆ, ಆದರೆ ಫೋನ್ ಪೇ ಮಾಡಬೇಕಾಗಿರೋದು ಇದ್ರ ಒಳಗಡೆ ಇರೋ ಫೋನಲ್ಲಿ. ನಂಗೆ ಲಿಟ್ರಲಿ ಈಗ ನಗು ಬರ್ತೈತೆ. ಅಂತೂ ಇಂತೂ ಮಳೇಲಿ ನೆನ್ಕೊಂಡು ವಾಪಸ್ ನಾವು ಮನೆಗೆ ಬಂದ್ವಿ. ನಮ್ಮಮ್ಮ ಬೈತಾರೆ ಇವಾಗ. ಏನಕ್ಕಂದರೆ ಅಲ್ಲೇ ಎಲ್ಲಾದರೂ ನಿಂತ್ಕೊಬೇಕು ತಾನೆ, ಏನು ಅಷ್ಟೊಂದು ಅರ್ಜೆಂಟಾ ನಿನಗೆ ನಿಂತ್ಕೊಂಡು ಬರೋಕ್ಕೆ? ಏನು ಗೈಸ್, ಸಖತ್ತು ನೆಂದ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ ಫಸ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ, ಆಮೇಲೆ ನೆಕ್ಸ್ಟ್ ಮಾತಿನ ಕತೆ. ಓಕೆನಾ? ಫ್ರೆಶ್ ಅಪ್ ಆಗಾಯ್ತು. ಇವಾಗ ನಮ್ಮಮ್ಮಂಗೆ ಇವಾಗ ಒಂದು ಚೂರು ಎಲ್ಲ ಕೊಡುವ. ಏನು ಮ್ಯಾಮ್, ಬೆಳಗ್ಗೆ ಏನು ಹೇಳಿದ್ದೆ ನಿಂಗೆ? ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂದೆ. ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತಲ್ಲ? ಅಣ್ಣನಿಗೆ ಬಾಮಾ. ಗೈಸ್, ನಮ್ಮಮ್ಮ ತುಂಬಾ ದಿನದಿಂದ ಒಂದು ಆಸೆ ಪಡ್ತಾ ಇದ್ರು. ದಯವಿಟ್ಟು ಹಾವು ಅಲ್ಲಿ ಚೇಳು ಇಲ್ಲ, ನಿಂಗೋಸ್ಕರ ಡೈರಿ ಮಿಲ್ಕ್ ತಂದು ಕೊಟ್ಟಿದ್ದೀನಿ. ಏನು ಸುದಿ ನಂಗ? ನಿಂಗೋಸ್ಕರ ಡೈರಿ ಮಿಲ್ಕ್. ಯಾಕೆ ಸುದಿ? ಖುಷಿಯಿಂದ ಡೈರಿ ಮಿಲ್ಕ್ ಮಾ. ಏನಾದ್ರು ತಂದಿದ್ಯಾ? ಹಂಗೆ ಹೋಗ. ಬ್ಯಾಗು ಅಲ್ಲ. ಇಲ್ಲ, ಹಾವು ಅಲ್ಲಿ ಚೇಲಿ ಏನಿಲ್ಲ. ನಿನ್ ಮೇಲೆ ಹಣೆಗೆ ಆ ಥರದ್ದು ಎಂತ ಇಲ್ಲಪ್ಪ. ನಾನು ಆಣೆ ಇಟ್ಮೇಲೆ ಮುಗಿದ ಕತೆ. ಹಲೋ 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 ಅಲ್ಲಿ ಓಪನ್ ಮಾಡ್ರಿ, ಇಲ್ಲಿ ಅಲ್ಲಿ ಓಪನ್ ಮಾಡಿ ನೋಡ್ರಿ. ವಾಕಿಂಗ್ ಬಂದ್ಲು ನಾಗವಲ್ಲಿ. ನಮ್ಮ ಅಮ್ಮ ಪಾಪ ತುಂಬಾ ಆಸೆ ಪಡ್ತಾ ಇದ್ರು. ಪಾಪ ಅವ್ರಿಗೇನೋ ಇಷ್ಟ ಆಗಿದ್ದೇನೋ ಸಿಕ್ಕಿರ್ಬೇಕನ್ನೋ ಗೊತ್ತಿಲ್ಲ. ನೋಡ್ ಮಂಚೂರು ಏನಂತ. ನಿಮ್ಮಂತವ್ರ ಸಹಾಯದಿಂದ, ನಿಮ್ಮಂತವ್ರ ಪ್ರೀತಿ ವಿಶ್ವಾಸದಿಂದ ತಗೊಂಡವನೆ. ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವನ ಖುಷಿಯೇ ನನ್ನ ಖುಷಿ. ಬೇಡುವೆನೋ ಚಿನ್ನ ಮಾಡಿಬಿಡು. ನಮ್ಮ ಅಮ್ಮಂಗೆ ಏನಾದ್ರೂ ಬಾಕ್ಸು ಅದು ಇದು ಬಂತು ಅಂದ್ರೆ ಓಪನ್ ಮಾಡೋದು ಖುಷಿನೋ ಖುಷಿ. ಏನ್ಮಾ ಸೂಪರು? ಏನಿರುತ್ತಮ್ಮ ಒಳಗೆ? ನಮ್ಮ ಅಮ್ಮಗೆ ಇಷ್ಟ ಆಗಿರೋದ್ನೇ. ನನಗೆ ಯಾಕೋ ಡೌಟ್ ಹೊಡಿತೈತಿ. ಸುದಿ, ಒಳಗೆ ಏನಾರು ಇಟ್ಟಿರಿ, ಎಸ್ತೇ ಬಿಡ್ತೀನಿ, ಹುಷಾರು. ಮೆಲ್ಲ 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 ಮೆಲ್ಲ. ಸೂಪರ್. ವೈಟೇ ಹುಟ್ಟಿದಿಲ್ಲ. ವೈಟ್ ಇಷ್ಟ ಅಲ್ವಾ ನಿಂಗೆ? ಅದಕ್ಕೆ ಇಷ್ಟ ಆಯ್ತಮ್ಮ ಫೋನು? ಚೆನ್ನಾಯ್ತಾ? ಹಮ್ಮಿಕ್ ಇಟ್ಕೊಳ್ಳಮ್ಮ ಬರ್ತವೆ. ಈ ಕಡೆ ನೋಡು, ಈ ಕಡೆ ನೋಡು ತೋಸು. ಖುಷಿ ನಮ್ಮಮ್ಮ? ಖುಷಿ ಆಯ್ತು. ನಾಳೆ ತಗೊಳ್ತೀನಿ. ಇದು ನಂದಲ್ಲ, ನಿನಗೆ ತಂದಿರೋದು. ಮಾ, ಇದು ನನಗಲ್ಲ, ನಿನಗೆ ತಂದ್ಕೊಟ್ಟಿರೋದು. ನಿನಗೆ ತಂದ್ಕೊಟ್ಟಿರೋದು ನೋಡು ಗಿಫ್ಟ್. ನಾನ್ ತಗೋತಿರೋದು ಇಲ್ಲಿ ನೋಡಿ. ಇಲ್ಲಿ 3 ಕ್ಯಾಮ್ರಾ ಐತಲ್ಲ, 3 ಕ್ಯಾಮ್ರಾ ಇರೋಂತ ತಗೊಳ್ಳೋದು. ನಿಜ ನಿಜ ನನಗೆ ಗೊತ್ತಿಲ್ಲ ಅಂತ. ಅಮ್ಮ ಇಲ್ಲಿ ನೋಡಿ, ಈ ಕ್ಯಾಮ್ರಾ ನೋಡು, ಈ ತರ ತಗೊಳ್ಳೋದು ನಾನು. ಇದು ನಿನಗೆ ಅಂತ ತಂದಿರೋದು. ತೋರ್ಸ ಆಪಲಲ್ಲಿ ಹಿಂಗೆ ಬರಲ್ಲ, ನಂಗೆ ಗೊತ್ತಿದೆ. ಈಗ ಹೊಸ್ದಾಗಿ ಬಂದಿರೋದು ಇದೆ. ಸೂಪರ್. ಏನ್ ಸೂಪರ್? ಚೆನ್ನಾಯ್ತಿದೆ ರೀ. ಇದು ನನ್ನ ಮೊಬೈಲ್ ರೀ, ಕೊಡ್ರಿ ಇಲ್ಲಿ.
ನಂಗೆ ಗೊತ್ತೇ ನಾನು ತಗೊಳಲ್ಲ ಅಂತ. ನಾನು ಅದೆಲ್ಲ ತಗೊಳಲ್ಲೇ ನಾನು. ರೀ ನನ್ ಮೊಬೈಲ್ ರೀ ಏನು ಇದು ನಂದ್ರಿ ಮೊಬೈಲ್ ಇದು ನಾರ್ಮಲ್ ಯೂಸ್ ಮಾಡ್ತೀನಲ್ಲ ಅದು ರೀ ನನ್ ಮೊಬೈಲ್ ಇದು ಏ ಇಲ್ಲಿ ಇಲ್ವೇನೋ ಸುದೀಪ್. ಇದು 17 Pro Max ಇದು 11 ಕಣ್ರಿ. ಅಷ್ಟುದ ಬಂತು ಏನ್ ಅಷ್ಟುದ ಬಂತು? ನಾನು ಫೋನ್ ಮಾಡ್ತೀನಲ್ಲ ಅದು ಇದು ರಾಂಗ್ ಅದಿಷ್ಟೇ ಇಲ್ಲಿ ನೋಡ್ರಿ, ಇಲ್ಲಿ ವಾಟ್ಸ್ಆಪ್ ನೋಡ್ರಿ, ಫೋನ್ ಪೇ ನೋಡ್ರಿ, ಸ್ಲೈಸ್ ನೋಡ್ರಿ, ಗೂಗಲ್ ಪೇ ನೋಡ್ರಿ, ಫೇಸ್ಬುಕ್ ನೋಡ್ರಿ ಸರ್. ಇಷ್ಟುದ್ದ ಇಲ್ಲ ಸರ್, ಅದು ಇಷ್ಟೇ, ಅದಿರೋದೇ ಇಲ್ಲಿವರೆಗೆ. ಏ ನಮ್ಮದು ರೀ, ಡೈಲಿ ಯೂಸ್ ಮಾಡ್ತೀನಲ್ಲ ಅದು ರೀ. ಅಷ್ಟೇ ರೀ. ನೀವು ಈಗ ನಿಮ್ ಮೊಬೈಲ್ ಅಂತ ಹೊಸ ಮೊಬೈಲ್ ನಿನಗೆ ಕೊಡ್ಸೇನಂತ ಅನ್ಕೊಂಡ್ರ? ನಾನು ಅಷ್ಟು ದೊಡ್ಡ ಆಪಲ್ ಹಿಡ್ಕೊ ಅಷ್ಟು. ಹಲೋ ಇದು ಪ್ರ್ಯಾಂಕ್ ಅಷ್ಟೇ ಇದು. ನಿಜ ಕಣ್ರಿ. ನಿಮಗ್ ಕೊಡೋ ತರ ನನ್ ಮೊಬೈಲ್ ಪ್ಯಾಕ್ ಮಾಡಿಸ್ಬಿಟ್ಟು ನನ್ ಮೊಬೈಲ್ ಬಾಕ್ಸ್ ಅದು 6 ವರ್ಷದ ಬಾಕ್ಸ್, ಅದು 6 ವರ್ಷದ ಬಾಕ್ಸ್ ಪ್ಯಾಕ್ ಮಾಡಿಸ್ಬಿಟ್ಟು ಕೊಟ್ಟಿರೋದಷ್ಟೇ. ಖುಷಿ ನೋಡಪ್ಪ, ಖುಷಿ ಹೆಂಗಿತ್ತು ನಮ್ಮ ಅವ್ವನ ಮುಖದಲ್ಲಿ, ನಮ್ಮ ಅವ್ವನ ಮುಖದಲ್ಲಿ ಖುಷಿ. ಗೈಸ್, ನಾವಮ್ಮ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್. ಅವ್ರಿಗೆ ಕೊಡ್ಸಲ್ಲ ಅಂತ ಗೊತ್ತು ಅಂತ ಅನ್ಕೊಂಡವ್ರೆ, ಬಟ್ ಆದ್ರೂ ಏನೋ ಒಂದು ಅಂದ್ರೆ ಇನ್ನೊಂದ್ ಏನ್ ಅನ್ಕೊಂಡವ್ರು ಅಂದ್ರೆ ನಮ್ಮಮ್ಮ, ನಾನು ಮೊಬೈಲ್ ನೋಡಕ್ ಹೋಗಿದ್ದಲ್ಲ, ಇವ್ನು ಹೊಸ ಮೊಬೈಲ್ ತಗೊಬಂದ್ಬಿಟ್ಟನು ಅಂತ ಅನ್ಕೊಂಡ್ಬಿಟ್ರ ನಮ್ಮಮ್ಮ. ಅದು ನಿನಗೆ ಅಂತ ತಂದಿರೋದು, ನನ್ನ ಮೊಬೈಲ್ ನ ಪ್ಯಾಕ್ ಮಾಡ್ಬಿಟ್ಟು ಕೊಟ್ಟಿರೋದು ನಿಂಗೆ. ಪ್ಲೀಸ್ ಡೋಂಟ್ ಕಮ್ ಹಿಯರ್, ಪ್ಲೀಸ್, ಬಿಕಾಸ್ ಐ ಹ್ಯಾವ್ ಲೆಫ್ಟ್ ದ ಗ್ಯಾಸ್ ಹಿಯರ್. ಪ್ಲೀಸ್ ಡೋಂಟ್ ಕಮ್, ಪ್ಲೀಸ್, ರಿಕ್ವೆಸ್ಟಿಂಗ್ ಯು, ಡೋಂಟ್ ಕಮ್ ಪ್ಲೀಸ್. ಅವಳೇ ಬಿಟ್ಬಿಟ್ಟು ಹೋಗ್ಬಿಟ್ಟು ನನ್ ಮೇಲೆ ತಗ್ತಾಳೆ. ನಿಂಗೊಂದು ಸರ್ಪ್ರೈಸ್ ಗಿಫ್ಟ್, ನಿಂಗೊಂದು ಸರ್ಪ್ರೈಸ್ ಗಿಫ್ಟ್, ನಿಂಗೊಂದು ಸರ್ಪ್ರೈಸ್ ಗಿಫ್ಟ್. ನಿಂಗೋಸ್ಕರ ಐಫೋನ್ ಗಿಫ್ಟ್ ಮಾಡ್ಬೇಕಂತ ಇದೀನಿ. ಸರಿ ಬಿಡು, ಬಿಡು. ಓಪನ್ ಆಗೈತೆ ಐಫೋನ್ ಗಿಫ್ಟ್. ಅದೇ ಹೊಸ ಬಾಕ್ಸ್ ಎಲ್ಲ ಓಪನ್ ಬಾಕ್ಸ್ ಪೀಸು. ಹುಷಾರ್ ಕಣೋ, ಐತೆ ನಿಜವಾಗ್ಲೂ ಐತೋ. ನಾನ್ ಸುಳ್ಳು ಹೇಳ್ತಿರ, ನಿಜವಾಗ್ಲೂ ಹೇಳ್ತಿರೋದು. ಸರಿ ಓಪನ್ ಮಾಡಾಯ್ತು, ನೀನೆ ನೀಟಾಗಿ ಓಪನ್ ಮಾಡು. ಇರಿರೋ ನಿಜ. ಇಲ್ಲ ಐಫೋನ್ ಎತ್ತಾನೆ ಮೇಲ್ ಏನಿಲ್ಲೋ, ಐಫೋನ್ ಇರೋದು ನಿಜವಾಗ್ಲು. ಸರಿ ಅಲ್ಲಿ ಓಪನ್ ಮಾಡ್ತೀನಿ. ಲವ್ ನೀನ್ ಕೈಯಲ್ಲೇ ಓಪನ್ ಮಾಡಿ ಏನಲ್ಲ. ಎಂತ ಸಾವು ಮಾರೆ, ಐಫೋನ್ ಫೇಕ್ ಐಫೋನ್ ಅಂತ ಏನೋ ಲೇ, ಯಾರೋ ಹೇಳಿದ್ದು ಫೇಕ್ ಐಫೋನು. ನಂಬದೇಲ್ಲ ಅಂತಿರಲ್ಲ ಜನ. ಇಲ್ಲಿ ನೋಡೋ ಒಂಚೂರು ಮುಖ और अभी तो रुको, क्लाइमैक्स अभी बाकी. ನೋಡೋ ಒಂಚೂರು ಮುಖ. ನಿಜಾಗ್ಲು ನನ್ಕ ಸೀರಿಯಸ್ ಹೇಳು, ದೇವ್ರೇ ನಂಬದೇ ಇಲ್ವಲ್ಲ ಮರ ನೀನು. ನಾನ್ ತಗೊಳೋದು ಆಫೋನ, ನಾನು 17 Pro Max ತಾನು ಹೇಳಿದ್ದು. Pro Max ಹೆಂಗಿರೋದು? ಅಮ್ಮ ಒಂದ್ ಕ್ಷಣಕ್ಕೆ ಖುಷಿ ಆಗ್ಬಿಟ್ಟಿದ ಕಣಮ್ಮ. ಆ ಪರ್ಸೆಂಟೇಜ್ ಕೊಡ್ಸ್ಬಿಡೈತೆ ಅಂತ ನಾನು. ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದೆ, ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದೆ. ಥ್ಯಾಂಕ್ ಯು ಅಮ್ಮ. ಮೊಬೈಲ್ ನ ಇಲ್ಲಿ ಇಟ್ಟು ಓಪನ್ ಮಾಡ್ದ, ಸರಿ ಓಕೆ. ಅಂತೂ ಇಂತೂ ಆ ಈ ಒಂದು ಎಕ್ಸ್ಪ್ರೆಷನ್ ಬಂತಲ್ಲ, ಖುಷಿ. ಏನ್ ಅನ್ಕೊಂಡಿದ್ದೆ ಒಂದ್ ಸೆಕೆಂಡಿಗೆ? ನಾನೇನು ಬೇಕು ಅನ್ಕೊಂಡಿದ್ದೆ. ಆಮೇಲೆ ಇನ್ನೇನೋ ಹೇಳ್ತಾರೆ, ತರ್ತೀನಿ ಅಂದಲ್ಲ, ನಾನು ಬೇಕು ಅನ್ಕೊಂಡಿದ್ದೆ. ಇರ್ಮ ನಿಮಿಷ. ಈಗ ಒಂದ್ ಸೆಕೆಂಡ್ ಏನ್ ಅನ್ಕೊಂಡಿದ್ದೆ? ನಿಜ ಅನ್ಕೊಂಡಿದ್ದ? ಇಲ್ಲ, ಸುಳ್ಳು ಅನ್ಕೊಂಡಿದ್ದೆ. ಗಂಟ ತೆಗ್ದ್ಮೇಲೆ ಶಾಕ್ ಆಗ್ಬಿಟ್ಟು, ಆಮೇಲೆ ಫೇಕು ಆನ್ ಆದ್ಮೇಲೆ ಫುಲ್ ಶಾಕ್ ನಾನು. ಏನು ನಾವ್ ಅಮ್ಮ ಉಪ್ಪು ಹುಳಿ ಖಾರ ಮಸಾಲ ಸಖದಾಗೆ ಹಾಕುತ್ತೆ, ಅವ್ನಿಗೆಲ್ಲ ಗೊತ್ತಾದ್ಮೇಲೆ ಮಸಾಲ ಹಾಕ್ತಿಲ್ಲ ನೀನಂತ ಹೇಳು ಮಮ್ಮಿ. ಏನ್ ಕಿ ಫ್ರ್ಯಾಂಕು? ಐಫೋನ್ ಗಿಫ್ಟಿಂಗ್ ಪ್ರ್ಯಾಂಕ್ ಟು ಮಾಮ್ ಅಂಡ್ ಚಿರು. ನಾವ್ ಅಮ್ಮಂಗ್ ಪ್ಯಾಕ್ ಮಾಡೆಲ್ಲ ಕೊಟ್ಟಿದ್ದೆ. ವಾ
ಒಂದ್ ಸೆಕೆಂಡ್ ನಂಬಿದ್ದ ಅಲ್ಲಿ ತೆಗೆದ್ಮೇಲೆ ನಂಬಿದ್ದೆ. ಆಮೇಲೆ ನನ್ನ ಫೋಟೋ ನೋಡ್ಬಿಟ್ಟು ಫೋಟೋ ಬಂದು ನಿಮ್ ಫೋಟೋ ತೆಗಿಬೇಕಿತ್ತು. ಫೋಟೋ ತೆಗ್ದಿದ್ರೆ ನಂಬಿಡ್ತಿದ್ದೆ. ಕರೆಕ್ಟ್, ಅದು ಮಾಡ್ಬೋದಿತ್ತು. ಬಟ್ ಇರ್ಲಿ, ಪರವಾಗಿಲ್ಲ. ಗುಡ್ ಒನ್. ಗೈಸ್, ನಾನು ಚಿರು ನಂಬಲ್ಲ, ಅಮ್ಮ ನಂಬ್ತಾರಂತ ಅನ್ಕೊಂಡ್ರೆ ಉಲ್ಟಾನೇ ಆಗ್ಬಿಟ್ಟೈತೆ ಗುರು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ನಾನು ಡಿ ಪಿ ಚೇಂಜ್ ಮಾಡ್ಬೇಕಿತ್ತು. ಇಫ್ ಅಕಸ್ಮಾತ್ ಡಿ ಪಿ ಚೇಂಜ್ ಮಾಡ್ಬಿಟ್ಟಿದ್ರೆ ಪೂರ್ತಿ ನಂಬಿಡ್ತಿದ್ದ ಅನ್ಸುತ್ತೆ. ಮಿಸ್ ಮಾಡ್ಬಿಟ್ಟೆ. ನಾನು ಯಾರು ಏನು ಅನ್ಕೋತೀನೋ ಅದು ಉಲ್ಟಾನೇ ಆಗುತ್ತೆ ಗುರು. ಓ, ನಾನು ಚಿರು ನಂಬಲ್ಲ, ಅವ್ನು ಬೇಗ ಕಂಡಿಡಿತಾನೆ ಅಂತ ಅನ್ಕೊಂಡೆ. ನೋಡಿದ್ರೆ ಚಿರುನೇ ಶಾಕ್ ಆಗ್ಬಿಟ್ಟ ಒಂದು ಸೆಕೆಂಡ್ಗೆ. ವಾ ಬೈ, ಕ್ರೇಜಿ. ಮರ್ತೋಗ್ಬಿಟ್ಟಿದ್ದೀನಿ ನಾನು. ನೀನು ಅದು ಬೇರೆ ಈ ಕ್ಯಾಪ್ ಹಾಕಿದ್ದಲ್ಲ, ವೈಟ್ ಅನ್ನೋದೇ ಮರ್ತ್ಬಿಟ್ಟಿದ್ದೆ. ಛೇ ಗೈಸ್, ವಾಲ್ ಪೇಪರ್ ಚೇಂಜ್ ಮಾಡ್ಬೇಕಿತ್ತು, ಮರ್ತೋಗ್ಬಿಟ್ಟೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವ್ನು ನಂಬ್ತಾನಂತ, ಇವ್ನು ಕಂಡಿಡಿತಾನಂತ ಅನ್ಕೊಂಡೆ. ನೋಡಿದ್ರೆ ನಮ್ಮ ಅಮ್ಮ ಜಾಸ್ತಿ ಎಕ್ಸ್ಪ್ರೆಷನ್ ಕೊಟ್ಟಿಲ್ಲ, ಏನೂ ಆಗಿಲ್ಲ. ಬಟ್ ಇವ್ನು ಜಾಸ್ತಿ, ನಾನು ಜಾಸ್ತಿ ಕೊಟ್ನಾ? ನಮ್ಮ ಅಮ್ಮಕ್ಕಿಂತ ನೀನು ಎಕ್ಸ್ಪೆಕ್ಟ್ ನಾನು ತೆಗೆದು ನೋಡಿದ್ನಲ್ಲ, ಫೇಸ್ ಅದು ಪರವಾಗಿಲ್ಲ ಇಟ್ಕೊಳ್ಳೋಣ ಅನ್ಕೊಂಡೆ. ಆನ್ ಮಾಡಿದ್ರೆ ಬಂದೇ ಬಿಡ್ದು ಆ್ಯಪಲ್ ಇದು. ಖುಷಿ ಗುರು. ಐಫೋನ್ ಕೊಡಿಸಿದ್ರೆ ನಮ್ಮ ಅಮ್ಮಗೂ ಅಷ್ಟೇ, ಇವನ್ಗೂ ಅಷ್ಟೇ. ಐಫೋನ್ ಏನಾದ್ರು ರಿಯಲ್ ಆಗಿ ಕೊಟ್ರಂತೂ ಸಿಕ್ಕಾಪಟ್ಟೆ ಖುಷಿ ಬೀಳ್ತಾರೆ. ಇದು ಬಿಡು ಅಲ್ಲಮ್ಮ? ಬಿಡಿ ಬ್ರೋ, ಅಮ್ಮ ಅಲ್ಲಮ್ಮ, ಚಿರುಗೆ ಪಾಪ ಬೇಜಾರಾಗ್ಬಿಟ್ಟು, ಅಣ್ಣ ಈ ವಿಡಿಯೋ ಇಷ್ಟ ಇಲ್ಲ ಅಣ್ಣ, ಚೆನ್ನಾಗಿಲ್ಲ ಅಣ್ಣ ಈ ವಿಡಿಯೋ, ಯಾರೋ ತಪ್ಪು ಐಡಿಯಾ ಕೊಟ್ಬಿಟ್ಟವ್ರು ಅಂತ ಅನ್ಕೊಳಮ್ಮ. ಏನ್ ಐಡಿಯಾ? ಅಂದ್ರೆ ಈ ಐಫೋನ್ದು ಚೆನ್ನಾಗಿಲ್ಲ ಅಣ್ಣ, ಇದು ಈ ಬ್ಲಾಗ್ ಚೆನ್ನಾಗಿಲ್ಲ ಅಣ್ಣ. ಅವನು ಹೇಳ್ತಿರೋದು ಏನಂದ್ರೆ, ಒಂದ್ ಸೆಕೆಂಡ್ ಖುಷಿಯಾಗಿದ್ದೆ, ಆಮೇಲೆ ರಿಯಲೈಸ್ ಆಗ್ಬಿಟ್ಟು ಬೇಜಾರಾಯ್ತೈತಿ ಅಂತಾನೆ. ನಾನು ಓದೋ ಟೈಮಿಗೆ ಏನಪ್ಪ ಫೋನ್ ಕೊಡ್ತವ್ರು ಇವರು ಅಂತ ನಾನು. ನಿಂಗೂ ಬೇಜಾರಮ್ಮ? ಅಮ್ಮ ನಿಂಗೂ ಬೇಜಾರಮ್ಮ? ನಿಜ ಆಂಟಿ ಬ್ಲಾಗ್ ಇಷ್ಟ ಇಲ್ಲ ನಿಜ. ಅಮ್ಮ ನಿಂಗೂ ಬೇಜಾರಮ್ಮ? ಇಬ್ರಿಗೂ ಬೇಜಾರನವ? ನಿಮ್ಗೂ ಬೇಜಾರಮ್ಮ? ನಿಂಗೂ ಬೇಜಾರಮ್ಮ? ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದ್ಯಾ ಅಮ್ಮ? ಅಮ್ಮ ಸಕ್ಸಸ್ಫುಲಿ ಪ್ರ್ಯಾಂಕ್ ಆಗಿದೆ ಅಮ್ಮ. ನಾನು ಮಧ್ಯಾಹ್ನದಿಂದ ಎಂತದು ತಿಂದಿಲ್ಲ. ಎಂತ ಗೊತ್ತುಂಟ ಗೈಸ್, ನಾನು ಮಧ್ಯಾಹ್ನದಿಂದ ಊಟ ಮಾಡಿಲ್ಲ, ಅದಕ್ಕೆ ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ. ರಸಗುಲ್ಲ ನಾನಿವಾಗ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಅಂತ ಇವಾಗ ಕಾಫಿ ಕುಡಿಯಕ್ಕೆ ಬಂದಿದ್ದೀನಿ. ಕಾಫಿ ಕುಡಿತೀನಿ. ರಸಗುಲ್ಲ ಕಾಫಿ ಕುಡ್ದು ಅಂಡ್ ಇವತ್ತಿನ ಈ ಒಂದು ಪ್ರ್ಯಾಂಕ್ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿಡಿ. ಅಂಡ್ ಒಬ್ರಿಗೆ ಅಂಡ್ ತುಂಬಾ ಜನ ಕೊಡ್ಸ್ಬಿಡಿ ಬ್ರೋ, ಕೊಡ್ಸಿ ಬ್ರೋ, ಚಿರು ಕೊಡ್ಸಿ ಅಂತ ಹೇಳ್ತೀರಾ, ಅಂಡ್ ಅಮ್ಮ ಕೊಡ್ಸಿ ಅಂತ ಹೇಳ್ತೀರಾ. ಲೆಟ್ಸ್ ಟೈಮ್ ಕಮ್. ಟೈಮ್ ಅಂದ್ರೆ ಅವ್ನು ಇವಾಗ ಸದ್ಯಕ್ಕೆ ಓದೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಲಿ. ನೀವು ಕೂಡ ಅರ್ಥ ಮಾಡ್ಕೋಬೇಕು, ಚಿರು ಇವಾಗ ಚೆನ್ನಾಗಿ ಓದ್ಬೇಕು. ಫೋನ್ ಸೆಕೆಂಡ್ರಿ, ಫೋನ್ ಯಾವ ಬೇಕಾದ್ರೂ ಕೊಡಿಸ್ಬೋದು, ಬಟ್ 10th ಪಾಸ್ ಆದ್ರೆ ವಾಪಸ್ 10th ಸಿಗಲ್ಲ. ಅದಕ್ಕೋಸ್ಕರ 10th ಚೆನ್ನಾಗಿ ಓದ್ಬಿಡ್ಲಿ ಅವನು. 10th ಆದ್ಮೇಲೆ ನೆಕ್ಸ್ಟ್ ಏನೇ ಆಗ್ಲಿ ಆಮೇಲೆ ಸೆಕೆಂಡ್ರಿ ನೆಕ್ಸ್ಟ್ ನೋಡ್ಕೊಳ್ಳೋಣ. ಬಟ್ ಸದ್ಯಕ್ಕೆ ಇವಾಗ ಅವ್ನಿಗೆ ಐಫೋನ್ ಕೊಡ್ಸಕ್ಕಾಗಲ್ಲ, ಅಥವಾ ಅವ್ರ ಅಮ್ಮನೂ ಕೊಡ್ಸಲ್ಲ, ಅವ್ರ ಅಪ್ಪನೂ ಕೊಡ್ಸಲ್ಲ, ಯಾರೂ ಕೊಡ್ಸಕ್ಕಾಗಲ್ಲ. ಬಿಕಾಸ್ 10th ಕಂಪ್ಲೀಟ್ ಮಾಡ್ಬೇಕು ಅವನು. ನಮ್ಮಮ್ಮಗಾದ್ರೆ ಹೇಳ್ಕೊತೀನಿ, ಏನು ತೊಂದರೆ ಇಲ್ಲ, ಅದರಲ್ಲಿ ಎಂತ ಇಲ್ಲ. ಬಟ್ ಇವಾಗ ನಾವು ಸದ್ಯಕ್ಕೆ ಬೇರೆ ಪ್ಲಾನ್ ಆಗ್ತಿರೋದ್ರಿಂದ ಎಲೆಕ್ಟ್ರಾನಿಕ್ಸಿಗೆ ನನ್ನ ಫೋನ್ ಒಂದು ಬಿಟ್ಟು ಇನ್ನು ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ಗೆ ಕಮ್ಮಿ, ಇನ್ನೇನಿದ್ರು ಹೈ ಲೆವೆಲ್ ಥಿಂಕಿಂಗ್. ನಾವು ನಮ್ಮ ಅಮ್ಮಗೆ ಆಸೆ ಅಂತೆ ಮನೆ ಕಟ್ಟೋ ಪ್ಲಾನ್ ಮಾಡಬೇಕು. ಕರೆಕ್ಟಾ? ಮನೆ ಕಟ್ಟೋ ಪ್ಲಾನ್ ಮಾಡಬೇಕು. ನನ್ನ ಹೆಂಡತಿ ನಮ್ಮ ಮನೆಗೆ ಬಂದಾಗ ಪಾಪ ಅವಳು ಬಾಡಿಗೆ ಮನೇಲಿ ಇರಬಾರ್ದು ಅಂತ ನಮ್ಮ ಅಮ್ಮ ಆಸೆ ಇರೋದ್ರಿಂದ ನಾನು ಅದನ್ನ ಪೂರೈಸ್ಬೇಕು ಅಂತ ಇದ್ದೀನಿ. ಯಾಕಂದ್ರೆ ಅದು ನಮ್ಮ ಅಮ್ಮನ ಆಸೆ. ನಮ್ಮ ಅಮ್ಮ ಆಸೆ ಇರೋದು ಮನೆ ಕಟ್ಟಬೇಕು, ಹೆಂಡತಿ ಮತ್ತೆ ಮಗ ಚೆನ್ನಾಗಿರ್ಬೇಕು, ಹೆಂಡತಿ ಇವಾಗ ತುಂಬಾ ಚೆನ್ನಾಗಿರ್ಬೇಕು ಅಂತ ಅವ್ರ ಆಸೆ ಇರೋದಕ್ಕೆ ನಾನು ಇವಾಗ ಕಟ್ಟಕ್ ಹೋಗ್ತಿರೋದು. ಕಟ್ಟಕ್ ಹೋಗ್ತಿಲ್ಲ, ರಸಗುಲ್ಲ ಅಷ್ಟೇ. ಅದ್ರ ಬಿಟ್ರೆ ಎಂತ ಇಲ್ಲ.